ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಬಿಹಾರದಲ್ಲಿ ಒಂದು ದೊಡ್ಡ ಬೆಳವಣಿಗೆ ಆಗಿದೆ. ಅದು ನಿತೀಶ್ ಕುಮಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಮತ್ತು BJPಗೆ ಮುಖ್ಯಮಂತ್ರಿ ಗಾದಿಯನ್ನು ಬಿಟ್ಟುಕೊಟ್ಟಿದ್ದಾರೆ. ಈಗ ನಿತೀಶ್ ಕುಮಾರ್ ಅವರ ದಿಢೀರಂತಹ ತೆಗೆದುಕೊಂಡಿರುವ ನಿರ್ಧಾರ ಇಡೀ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯ ರಾಜಕೀಯ ಜೀವನವನ್ನೇ ಖತಮ್ ಮಾಡ್ತಾ ಇದೆಯಾ? ಬಂಗಾಳ ಎಲೆಕ್ಷನ್ ಟೈಮಲ್ಲೇ ನಿತೀಶ್ ಯಾಕೆ ರಾಜೀನಾಮೆ ಕೊಟ್ಟರು? ಈ ಮಾಸ್ಟರ್ ಸ್ಟ್ರೋಕ್ನಿಂದಾಗಿ ಮಮತಾ ಬ್ಯಾನರ್ಜಿಯ ನಿದ್ದೆಗೆಡ್ತಾ ಇದೆಯಾ? ಅದು ಟೈಮಿಂಗ್ ನೋಡಿ. ಇವರು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ BJPಗೆ ಬಿಹಾರದ ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟು ಕೊಡೋದಕ್ಕೆ ಆಯ್ಕೆ ಮಾಡಿಕೊಂಡಿರುವಂತಹ ಸಮಯ ನೋಡಿ. ಪಶ್ಚಿಮ ಬಂಗಾಳದ ಚುನಾವಣಾ ಸಮಯನೇ ಆಗಬೇಕಿತ್ತ. ಹಾಗಾದರೆ ಈ ಸ್ಟ್ರಾಟರ್ಜಿಯಿಂದ BJPಗೆ 50 ಸೀಟುಗಳಲ್ಲಿ ಇದರಿಂದ ಲಾಭ ಆಗ್ತಾ ಇದೆ. ಎಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ. ಆಳವಾಗಿ ಯೋಚನೆ ಮಾಡ್ತಾ ಹೋದರೆ ಒಳ ಸುಳಿಗಳು ಓಪನ್ ಆಗ್ತಾನೆ ಹೋಗುತ್ತೆ. ನೀವು ಅಂದ್ಕೊಂಡಿರ್ಬೋದು ನಿತೀಶ್ ಕುಮಾರ್ ಅವರ ಈ ನಿರ್ಧಾರದ ಹಿಂದೆ ದಿಢೀರಾಗಿ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ. ಬಟ್ ಅದು ಇಲ್ಲ. ರಾಜ್ಯಸಭೆಗೆ ಹೋಗೋದಕ್ಕೆ, ಮುಖ್ಯಮಂತ್ರಿ ಹುದ್ದೆಯನ್ನು BJPಗೆ ಬಿಟ್ಟು ಕೊಡೋದಕ್ಕೆ ರಾಜಕೀಯದಲ್ಲಿ ಹಾಗಾಗೋದಿಲ್ಲ. ಇದು ಇವತ್ತು ನಿನ್ನೆ ನಿರ್ಧಾರ ಅಲ್ಲ. ಇಂಡಿ ಮೈತ್ರಿಕೂಟ ತೇಜಸ್ವಿ ಯಾದವ್ ಅವರ RJD ಪಕ್ಷವನ್ನು ತೊರೆದು BJPಗೆ ನಿತೀಶ್ ಕುಮಾರ್ ವಾಪಸ್ ಬಂದ ದಿನವೇ ರಾಜ್ಯಸಭಾ ಸದಸ್ಯರಾಗುವುದು, BJPಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟು ಕೊಡೋದು ಎಂಬ ನಿರ್ಧಾರ ಆಗಿತ್ತು. ಈಗ ಉಳಿದಿರತಕ್ಕಂಥ ಪ್ರಶ್ನೆ ಏನಂದರೆ, ಬಂಗಾಳದ ಎಲೆಕ್ಷನ್ ಟೈಮಲ್ಲೇ ಯಾಕೆ ಸೆಲೆಕ್ಟ್ ಮಾಡಿಕೊಳ್ಳಲಾಯಿತು? ಕ್ರಿಕೆಟಲ್ಲಿ ಒಂದು ಟೈಮಿಂಗ್ ಅನ್ನೋ ಒಂದು ಪದ ಬರುತ್ತೆ. ಒಳ್ಳೆಯ ಟೈಮಿಂಗಲ್ಲೇ ಬ್ಯಾಟ್ಗೆ ಬಾಲ್ ಸಿಕ್ಕಿದ್ರೆ ದೂರದವರೆಗೂ ಕೂಡ ಬಾಲ್ ಹೋಗುತ್ತೆ ಅನ್ನೋದು. ಇದನ್ನೇ ಈಗ BJP ಮಾಡಿ ತೋರಿಸಿದೆ. ಬಂಗಾಳದ ಚುನಾವಣಾ ಟೈಮಲ್ಲೇ ನಿತೀಶ್ ಕುಮಾರನ್ನು ಬಳಸಿಕೊಂಡು ನಿತೀಶ್ ಕುಮಾರ್ ಏನು ಸಾಮಾನ್ಯ ವ್ಯಕ್ತಿ ಅಲ್ಲ. ಬಿಹಾರದವನ್ನ ಒಂದು ಟೈಮಲ್ಲಿ ಜಂಗಲ್ ರಾಜ್ ಅಂತ ಕರಿತಾ ಇದ್ರು. ಬಿಹಾರವನ್ನು ಅಭಿವೃದ್ಧಿಯ ಪಥದ ಕಡೆಗೆ ತಂದವರೇ ಈ ನಿತೀಶ್ ಕುಮಾರ್. ನೋಡಿ, ಇನ್ನೂ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆನೇ ಕೊಟ್ಟಿಲ್ಲ. ಆಲ್ರೆಡಿ ನಿತೀಶ್ ಕುಮಾರ್ ಅವರು ತಮ್ಮ ಅಧಿಕೃತ ಮುಖ್ಯಮಂತ್ರಿ ನಿವಾಸವನ್ನು ತೆರವುಗೊಳಿಸ್ತಾ ಇದ್ದಾರೆ. ಭಾರತದ ರಾಜಕೀಯದಲ್ಲಂತೂ ಪೂರ್ಣಾವಧಿ ಮುಗಿದ ನಂತರವೂ ಸಹ ಅಧಿಕೃತ ಸರ್ಕಾರಿ ನಿವಾಸಗಳನ್ನು ಖಾಲಿ ಮಾಡೋ ರಾಜಕಾರಣಿಗಳು 2 ತಿಂಗಳು, 3 ತಿಂಗಳು, 6 ತಿಂಗಳು ಗಂಟಲೆ ತಗೊಂತಾರೆ. ಇಂಥವರ ಮಧ್ಯೆ ನಿತೀಶ್ ಕುಮಾರ್ ಅವರು ಆದರ್ಶವಾಗಿ ನಿಲ್ತಾರೆ. ಶುಕ್ರವಾರವಷ್ಟೇ ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಆಗಲೇ ಮುಖ್ಯಮಂತ್ರಿ ನಿವಾಸ ಖಾಲಿ ಮಾಡ್ತಾ ಇದ್ದಾರೆ. ವಿಧಾನ ಪರಿಷತ್, ಲೋಕಸಭಾ ಚುನಾವಣೆ, ರಾಜ್ಯಸಭೆ ಮತ್ತು ವಿಧಾನಸಭೆ ಈ 4 ಮನೆಗಳಿಂದ ಸದಸ್ಯರಾಗಿದ್ದ ಮುಖ್ಯಮಂತ್ರಿ 14ನೇ ತಾರೀಕು ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಡ್ತಿದ್ದಾರೆ. 15ನೇ ತಾರೀಕು BJPಯ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಬಿಹಾರದಿಂದ ಬರ್ತವೆ. 14ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆಗುತ್ತೆ. 15ನೇ ತಾರೀಕು ಹೊಸ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ನಡೀತಾ ಇರೋದು ಬಂಗಾಳದ ಎಲೆಕ್ಷನ್. ಬಂಗಾಳಕ್ಕೂ ನಿತೀಶ್ ಕುಮಾರ್ಗೂ ರಾಜೀನಾಮೆ ಕೊಟ್ಟಿರತಕ್ಕಂಥ ಸಮಯಕ್ಕೂ ಬಿಹಾರಕ್ಕೂ ಏನು ಲಿಂಕ್ ಇದೆ ಅಂತ ನೋಡೋದಾದರೆ, ಈ ಪಶ್ಚಿಮ ಬಂಗಾಳ ಮತ್ತು ಬಿಹಾರ ಬಾರ್ಡರ್ಗಳು ಅಕ್ಕಪಕ್ಕದ ರಾಜ್ಯಗಳು. ಇದರ ಪ್ರಭಾವ, ಬಿಹಾರದ ಪ್ರಭಾವ ಬಂಗಾಳದ ಮೇಲೂ ಕೂಡ ಬೀರುತ್ತೆ. ಎರಡರೂ ಕೂಡ ಬರೋಬ್ಬರಿ 50 MLA ಕ್ಷೇತ್ರಗಳು ಪ್ರಭಾವ ಬಿಹಾರಿಗಳದ್ದು. ಬಂಗಾಳದ ಮೇಲಿನ ಬಂಗಾಳ ಎಲೆಕ್ಷನ್ ಇರತಕ್ಕಂತಹ ಈ ಸಂದರ್ಭದಲ್ಲಿ ಬಿಹಾರದಲ್ಲಿ BJP ಮುಖ್ಯಮಂತ್ರಿ ಆಗೋದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರುತ್ತೆ, ರಾಜಕಾರಣದಲ್ಲಿ ವಿರೋಧಿಗಳಿಗೆ ಮೇಲೇಳದಂತೆ ಒತ್ತಡ ಹಾಕುತ್ತೆ. ಅಂದರೆ ಕಾದು ಸಮಯ ಸಾಧಿಸಿ ಬಾರಿಸಬೇಕು. ಅದನ್ನೇ ಈಗ ಮಮತಾ ಬ್ಯಾನರ್ಜಿಗೆ BJP ಮಾಡಿರೋದು. 2014ಕ್ಕೂ ಮುಂಚಿನ ದಿನಗಳಲ್ಲಿ ನೀವು ನೆನಪು ಮಾಡಿಕೊಳ್ಳಿ, ಸತತ 10 ವರ್ಷಗಳ ಕಾಲ UPAಯಿಂದ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿ ಅಧಿಕಾರ ಮಾಡಿದ್ರು. NDAಯಿಂದ ಮೋದಿ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿದ್ದರು. ಆಗ ಇದೇ ನಿತೀಶ್ ಕುಮಾರ್ ಅವರು ಈಗಿನ ಆಗಿನ UPA ಮೈತ್ರಿಕೂಟದಲ್ಲಿರುವ ಪ್ರಭಾವಿ ನಾಯಕರಾಗಿದ್ದರು. UPAನಲ್ಲಿ ಕೇಂದ್ರ ಬಿಂದು ಆಗಿದ್ರು. ನಿತೀಶ್ ಕುಮಾರ್ ಅಷ್ಟೇ ಯಾಕೆ, UPA ಹೋಗಿ NDAನ ಮೈತ್ರಿಕೂಟ ಆಯ್ತಲ್ಲ, ಆ ಮೈತ್ರಿಕೂಟಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇ ನಿತೀಶ್ ಕುಮಾರ್. ಅಂದರೆ BJPಗೆ ಕೈಕೊಟ್ಟು ಭ್ರಷ್ಟಾಚಾರಿ ಮೇವು ಹಗರಣದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಮೇವು ತಿಂದು ತೇಗಿದ್ದ ಲಾಲು ಪ್ರಸಾದ್ ಯಾದವ್ ಅವರ RJD ಪಕ್ಷ ಜೊತೆಗೆ ಮೈತ್ರಿ ಮಾಡಿಕೊಂಡಿತ್ತು. ನಿತೀಶ್ ಕುಮಾರ್ ಪ್ಲಾನ್ ಏನಾಗಿತ್ತು ಅಂದರೆ, ಬಿಹಾರದಲ್ಲಿ ಮುಖ್ಯಮಂತ್ರಿಯಾಗಿ ನನಗೆ ಸಾಕಾಗಿ ಹೋಗಿದೆ, ಕೇಂದ್ರಕ್ಕೆ ಹೋಗಬೇಕು, ಕೇಂದ್ರದಲ್ಲಿ ಆಡಳಿತ ಮಾಡಬೇಕು. ಆದರೆ ಆಗಿದ್ದು ಉಲ್ಟಾ. ಭಾರೀ ಬಹುಮತದಿಂದ ಮೋದಿ ಗೆದ್ರು. ಯಾವ ಇಂಡಿ ಮೈತ್ರಿಕೂಟದ ಅಸ್ತಿತ್ವಕ್ಕೆ ಕಾರಣರಾಗಿದ್ರು ನಿತೀಶ್ ಕುಮಾರ್, ಇವರನ್ನೇ ಇಂಡಿ ಮೈತ್ರಿಯಲ್ಲಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮೂಲೆ ಗುಂಪು ಮಾಡಿದ್ವು. ನನ್ನನ್ನು ಇಂಡಿ ಅಲಿಯನ್ಸ್ನ ಕನ್ವೀನರ್ ಮಾಡಿ ಅಂತ ಗೋಗರಿತಾ ಇದ್ರು ನಿತೀಶ್ ಕುಮಾರ್. ಆದರೆ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಕ್ಯಾರೆ ಹ್ಯಾಂಡಿಲ್ಲ. ನಿತೀಶ್ ಕುಮಾರ್ ಬೆಳೆಯೋದಕ್ಕೆ ಬಿಟ್ಟುಬಿಟ್ರೆ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಹುದ್ದೆಗೆ ಅಡ್ಡ ಬರ್ತಾರೆ. ಕೇಜ್ರಿವಾಲ್ ಮತ್ತು ಮಮತಾ ಬ್ಯಾನರ್ಜಿ ಸಹ ಅವಕಾಶ ಸಿಕ್ಕಿದ್ರೆ ನಾವು ಒಂದು ಕೈ ನೋಡೇ ಬಿಡೋಣ ಅನ್ನೋ ಕನಸು ಕಾಣ್ತಾ ಇದ್ದವರು. ಅವ್ರಿಗೆಲ್ಲ ಅಡ್ಡ ಬರ್ತಾರೆ. ಆಗ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಒಳ್ಳೆಯ ವಿಚಾರ ಏನಂದರೆ,
ಖರ್ಗೆಯನ್ನು ಎನ್ ಡಿ ಮೈತ್ರಿಕೂಟದ ನಾಯಕನಾಗಿ ಮಾಡಬೇಕು. ಫೀಲ್ಡಲ್ಲೇ ಇಲ್ಲದಿದ್ದಂತಹ ಖರ್ಗೆಯನ್ನು ಎಳೆದು ತಂದರು. ಆಗ ನಿತೀಶ್ ಕುಮಾರ್ಗೆ ಗೊತ್ತಾಯಿತು, ಇವರು ನನ್ನನ್ನು ಬಳಸ್ಕೊಂಡು ಬಿಸಾಡ್ತಾರೆ ಅಂತ. ಇಲ್ಲಿದ್ದರೆ ನನಗೆ ಅಧಿಕಾರ ಮರೀಚಿಕೆ, ಬ್ಯಾಕ್ ಟು ಪೆವಿಲಿಯನ್ ಅಂತ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜಿಗಿದಿದ್ದು ನಿತೀಶ್ ಕುಮಾರ್. ನಿತೀಶ್ ಕುಮಾರ್ ಏನಾದರೂ ಎನ್ ಡಿ ಮೈತ್ರಿಕೂಟದಲ್ಲಿ ಶೈನ್ ಆಗಿಬಿಟ್ರೆ ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಈ ಷಡ್ಯಂತ್ರ ಮಾಡಿದ್ರು. ಆಗಲೇ ನಿತೀಶ್ ಕುಮಾರ್ಗೆ ಅರ್ಥ ಆಗೋಯಿತು, ಇಲ್ಲಿ ನನಗೆ ಬೆಳವಣಿಗೆಗೆ ಅವಕಾಶ ಇಲ್ಲ, ಎಲ್ಲರೂ ಕೂಡ ನನಗೆ ವಿರೋಧಿಗಳೇ. ಎನ್ ಡಿ ಮೈತ್ರಿಕೂಟದಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಬೇಕು ಅಂತ ಆಗಲೇ ಡಿಸೈಡ್ ಮಾಡಿದರು. ಸ್ಪಷ್ಟವಾಗಿ ಗೊತ್ತಾಯಿತು, ನಿತೀಶ್ ಕುಮಾರ್ಗೆ ನನ್ನನ್ನು ಕೇವಲ ಮೋದಿಯನ್ನು ಸೋಲಿಸೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಅದು ಆಗಿ ಹೋಗದ ಮಾತು. ಯಾಕಂದರೆ 2014ರಲ್ಲೂ ಕೂಡ ಮೋದಿ ಬಂದರು, 19ರಲ್ಲೂ ಕೂಡ ನರೇಂದ್ರ ಮೋದಿನೇ ಬಂದರು, 24ರಲ್ಲೂ ಕೂಡ ಹ್ಯಾಟ್ರಿಕ್ ಬಾರಿ ಮೋದಿನೇ ಜಯಗಳಿಸಿದರು. ಹಾಗಾಗಿ ಬೇಗ ಎಚ್ಚೆತ್ತುಕೊಂಡ ಮೋದಿ ಪಾಳ್ಯ ಸೇರಿಬಿಟ್ಟು ರಾಜಕೀಯ ಕರಿಯರ್ನ ಸೇಫ್ ಮಾಡಿಕೊಂಡ್ರು ನಿತೀಶ್ ಕುಮಾರ್. ಇನ್ನು ನಿತೀಶ್ ಕುಮಾರ್ ತನ್ನ ಮಗನ ರಾಜಕೀಯವನ್ನು ಕೂಡ ಈಗ ಸೇಫ್ ಮಾಡಿದ್ರು. ಈಗ ಬಿಹಾರದ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ತಾನು ಕೇಂದ್ರಕ್ಕೆ ಬರಬೇಕು ಅನ್ನುವ ಆಸೆ ಕೂಡ ಈಡೇರಿದೆ. ಇನ್ನು ದುರದೃಷ್ಟ ನೋಡಿ, ದಿಲ್ಲಿನಲ್ಲಿ ಸೋತು ಸುಣ್ಣ ಆಗಿರುವ ಕೇಜ್ರಿವಾಲ್ ಪಂಜಾಬ್ನಲ್ಲಿ ಕೂತಿದ್ದಾರೆ. ಮಮತಾ ಬ್ಯಾನರ್ಜಿಯನ್ನು ಬಂಗಾಳದಲ್ಲಿ ಗೆಲ್ಲಿಸೋದಕ್ಕೆ ಟ್ವಿಟ್ಟರ್ನಲ್ಲಿ ಟ್ವೀಟ್ಗಳನ್ನು ಮಾಡ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿದ ಮಾತ್ರಕ್ಕೆ ಮಮತಾ ಬ್ಯಾನರ್ಜಿ ಗೆಲ್ತಾರೆ. ಯಾವ ಇಬ್ಬರು ನಾಯಕರು ನಿತೀಶ್ ಕುಮಾರ್ನ ಬೆಳವಣಿಗೆಯನ್ನು ಸಹಿಸದೆ ಬೆನ್ನಿಗೆ ಚೂರಿ ಹಾಕಿದ್ರು, ಆ ಇಬ್ಬರು ನಾಯಕರಲ್ಲಿ ಕೇಜ್ರಿವಾಲ್ ಆಗ ಆಲ್ರೆಡಿ ಸೋತು ಸುಣ್ಣ ಆಗಿ ಹೋಗಿದ್ದಾರೆ. ಮಮತಾ ಬ್ಯಾನರ್ಜಿ ಸರದಿ ಈಗ ಬಂದಿದೆ. ಸೇಡು ತೀರಿಸ್ಕೊಳ್ಳೋದಕ್ಕೆ ಟೈಮಿಂಗ್ ಆಗಿ ಕಾಯ್ತಾ ಇದ್ರು ನಿತೀಶ್ ಕುಮಾರ್. ತಾನು ಇದುವರೆಗೂ ಕೂಡ ಮಾತ್ರ ಸೇಫ್, ತಾನು ಹೋದ್ಮೇಲೆ ತನ್ನ ಮಗನ ರಾಜಕೀಯ ಕರಿಯರ್ ಬಗ್ಗೆ ಯೋಚನೆ ಮಾಡಬೇಕು ತಾನೆ. ಇಂಡಿ ಮೈತ್ರಿಕೂಟದಲ್ಲೇ ಇದ್ದರೆ ಮಗನಿಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ, ಮೋದಿ ಜೊತೆಗೆ ಇದ್ದರೆ ಮಾತ್ರ ನಮಗೆ ಕಾಯಕಲ್ಪ ಸಿಗೋದು ಅನ್ನೋದು ರಿಯಲೈಸ್ ಆಗೋಗಿತ್ತು ಅಂದ್ಕೋತೀನಿ ನಿತೀಶ್ ಕುಮಾರ್ಗೆ. ಹಾಗಾಗಿ ಬಂಗಾಳ ಎಲೆಕ್ಷನ್ ಟೈಮಲ್ಲಿ ನಿತೀಶ್ ಕುಮಾರ್ ರಾಜೀನಾಮೆ ಕೊಡೋದಕ್ಕೆ ನಿರ್ಧಾರ ಮಾಡಿತ್ತು. ಮಮತಾ ಮೇಲಿನ ದ್ವೇಷ ಸಹ ಇದಕ್ಕೆ ಕಾರಣ. ಬಿಹಾರದ ದೊಡ್ಡ ಇಲಾಖೆ ಬಂಗಾಳದೊಂದಿಗೆ ಗಡಿ ಹಂಚಿಕೊಂಡಿದೆ. 1 ಅಲ್ಲ 2 ಅಲ್ಲ 5 ಅಲ್ಲ 10 ಅಲ್ಲ, ಬರೋಬ್ಬರಿ 50 MLA ಕ್ಷೇತ್ರಗಳಲ್ಲಿ ಬಿಹಾರದ ಪ್ರಭಾವ ಇದೆ. ಅಂದರೆ ಕಿಸ್ಗಂಜ್, ಮಾಲ್ಡಾ, ಉತ್ತರ ಮತ್ತು ದಕ್ಷಿಣ 24 ಪರಗಣ, ಮುರ್ಷಿದಾಬಾದ್, ಪೀಭೂಮಿ ಇವೆಲ್ಲ ಪಶ್ಚಿಮ ಬಂಗಾಳದ ಡಿಸ್ಟಿಕ್ಗಳು. ಇಲ್ಲಿ ಬಿಹಾರಗಳದ್ದೇ ಪ್ರಾಬಲ್ಯ ಇಲ್ಲಿ ಇರ್ತಕ್ಕಂಥದ್ದು. ಜಾತಿಗಳು ಯಾವ್ಯಾವ ಗೊತ್ತಾ? ಬಿಹಾರದ ಪಾಸ್ವಾನ್, ಹಾಗೆ ಕುಶ್ವಾಹಾ, ಯಾದವ್, ಆಮೇಲೆ ಹಿಂದುಳಿದ ದಲಿತ ವರ್ಗಕ್ಕೆ ಸೇರಿರ್ತಕ್ಕಂತಹ ಕ್ಯಾಸ್ಟ್ ಬಹಳ ಇದೆ. ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗಿದ್ರು, ಬಿಜೆಪಿ ಅಧಿಕಾರ ನಡೆಸ್ತಿತ್ತು. ಬಿಹಾರದಲ್ಲಿ ಇನ್ನು ಗೃಹ ಇಲಾಖೆಯನ್ನು ಬಿಜೆಪಿ ಪಡ್ಕೊಂಡಿತ್ತು. ಬಿಹಾರದಲ್ಲಿ ಬುಲ್ಡೋಸರ್ ಆ್ಯಕ್ಷನ್ ಶುರುವಾಯಿತು. ಇದೇ ರೀತಿ ಬಂಗಾಳದಲ್ಲೂ ಕೂಡ ಆಗಬೇಕು ಅಂತ ಬಂಗಾಳಿಗಳು ಕೇಳ್ತಾ ಇದ್ದಾರೆ. ನಿತೀಶ್ ಕುಮಾರ್ ಪದೇ ಪದೇ ಅಧಿಕಾರಕ್ಕೆ ಬರ್ತಾ ಇದ್ದಂತೆ ಮಹಿಳಾ ಮಣಿಗಳು ಓಟ್ಗಳಿಂದ ಕೇಂದ್ರ ಸರ್ಕಾರಕ್ಕೆ ಈಗ 33% ರಾಜಕೀಯದಲ್ಲಿ ಮಹಿಳೆಯರಿಗೆ ಮೀಸಲಾತಿ ತರೋದಕ್ಕೂ ಕೂಡ ಹೊರಟಿದೆ. ಇದು BJP ನಿತೀಶ್ ಕುಮಾರ್ಗೆ ಕೊಟ್ಟ ಅತಿ ದೊಡ್ಡ ಗಿಫ್ಟ್. ಮಹಿಳೆಯರಿಗಾಗಿ ನಿತೀಶ್ ಕುಮಾರ್ ಎಂಥ ತ್ಯಾಗ ಮಾಡಿದ್ರು ಗೊತ್ತಾ? ಇಡೀ ಬಿಹಾರದಾದ್ಯಂತ ಸರಾಯಿ ನಿಷೇಧ ಮಾಡಿದರು. ಇದೇನು ಅಂತಿಂತ ಕಾರ್ಯ ಅಲ್ಲ, ಸರ್ಕಾರ ನಡೆಯೋದೇ ಸರಾಯಿ ಅಬಕಾರಿ ಇಲಾಖೆಯಿಂದ ಬರ್ತಕ್ಕಂಥ ರೆವೆನ್ಯೂಯಿಂದಾನೆ. ನಮ್ಮ ಸರ್ಕಾರಕ್ಕೆ ಆದಾಯ ಕಡಿಮೆ ಆದರೂ ಚಿಂತೆ ಇಲ್ಲ, ಹೆಣ್ಣು ಮಕ್ಕಳ ಜೀವನ ಮುಖ್ಯ ಅಂಥೇಳಿ ಕಂಪ್ಲೀಟ್ ಬಿಹಾರದಲ್ಲಿ ಸರಾಯಿ ನಿಷೇಧ ಮಾಡಿದರು. ಹಾಗಾಗಿ ಮಹಿಳೆಯರ ಮನ ಗೆದ್ದಿದ್ರು. ಮಹಿಳೆಯರ ಅತಿ ಹೆಚ್ಚು ನಿತೀಶ್ ಕುಮಾರ್ಗೆ ವೋಟ್ ಮಾಡ್ತಾಯಿದ್ರು. ಇನ್ನು ಬಂಗಾಳದಲ್ಲಿ ಮುಂದಿನ ಭಾವಿ ಮುಖ್ಯಮಂತ್ರಿ ಅಂತಲೇ ಸುವೇಂದು ಅಧಿಕಾರಿಯನ್ನು ಬಿಂಬಿಸಲಾಗ್ತಾ ಇದೆ. ಅದೇ ಸುವೇಂದು ಅಧಿಕಾರಿ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೊತ್ತಾ? ಬಂಗಾಳದಲ್ಲಿ BJP ಅಧಿಕಾರಕ್ಕೆ ಬಂದ ನಂತರ ಬುಲ್ಡೋಜರ್ ಮಾದರಿ ಆಡಳಿತ ಅದರಲ್ಲೂ ಯೋಗಿ ಮಾಡೆಲ್ ಮತ್ತು ಹಿಮಂತ್ ಬಿಶ್ವ ಶರ್ಮಾ ಅಂತಹ ಆಡಳಿತ ಜಾರಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬಂಗಾಳದಲ್ಲಿ 91 ಲಕ್ಷ SIRನಿಂದ ವೋಟ್ ಕಟ್ಟಾಗಿದೆ. ಉತ್ತರ ಪ್ರದೇಶದಲ್ಲೂ ಕೂಡ SIRನಿಂದ 2 ಕೋಟಿ ವೋಟ್ಗಳು ಕಟ್ಟಾಗಿವೆ. ಉತ್ತರ ಪ್ರದೇಶದಿಂದ ಪ್ರತಿಭಟನೆಗಳು ಹಾಗೆ SIR ವಿರುದ್ಧ ಆಗಿರೋದನ್ನು ನೀವು ಕೇಳಿದ್ದೀರ. ಬಂಗಾಳದಲ್ಲಿ ಕೂಡ ಯೋಗಿ ಆಲ್ರೆಡಿ ಭರ್ಜರಿ ಪ್ರಚಾರ ಶುರು ಮಾಡಿದ್ದಾರೆ. ನಿನ್ನೆಯಿಂದ ಪಶ್ಚಿಮ ಬಂಗಾಳದಲ್ಲಿ ಜನ ಸಾಗರವೇ ಸೇರ್ತಿದೆ. ಹಿಮಂತ್ ಬಿಶ್ವ ಶರ್ಮಾ ಕೂಡ ಎಂಟ್ರಿ ಬಾಕಿ ಇದೆ. ಇದಷ್ಟು ಬೇಗ ದೀದಿಯೇ ಖೇಲ್ ಖತಮ್, ದುಕಾನ್ ಬಂದ್. ನಿಮಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.